ಬರ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಮನವರಿಕೆ 7 ರಿಂದ 8 ಸಚಿವರೊಟ್ಟಿಗೆ ದೆಹಲಿಗೆ ಹೋಗ್ತಿದ್ದೇನೆ. ಕೇಂದ್ರ ಸಚಿವರೊಟ್ಟಿಗೆ ಚರ್ಚೆ ಮಾಡಿ ಪರಿಸ್ಥಿತಿಯನ್ನ ಅವರಿಗೆ ಮನವರಿಕೆ ಮಾಡ್ತೀವಿ ಅಂತೇಳಿ ಸಿಎಂ ಹೇಳಿದ್ದಾರೆ. ನಾಳೆ ಕೇಂದ್ರದ ವಿವಿಧ ಸಚಿವರ ಜೊತೆಯಲ್ಲಿ ಬರ ವಿಚಾರವಾಗಿ ಚರ್ಚೆ ಮಾಡ್ತೀವಿ. ರಾಜ್ಯದ ಪರಿಸ್ಥಿತಿಯನ್ನ ಸಚಿವರಿಗೆ ಮನವರಿಕೆಯನ್ನು ಮಾಡಿಕೊಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರದ ನೆರವು ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ರಾಜ್ಯದ ಸಂಸದರೊಟ್ಟಿಗೆ ಚರ್ಚಿಸಿ ಮುಂದಿನ ನಡೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆ ಬರ, ಇದರ ಗಂಭೀರತೆಯನ್ನ ಕೇಂದ್ರಕ್ಕೆ ಅರ್ಥ ಮಾಡಿಸಬೇಕು. ಕೇಂದ್ರದ ಮಂತ್ರಿಗಳಿಗೆ ಇದನ್ನ ತಿಳಿ ಹೇಳಿ ಬರ ಘೋಷಣೆ ಆಗಬೇಕಾಗಿದೆ. ಕೇಂದ್ರದಿಂದ ನೆರವು ಸಿಗಬೇಕಾಗಿದೆ. ಹೀಗಿರುವಾಗ ನಾವು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕೇಂದ್ರ ಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೆ ರಾಜ್ಯದ ವಸ್ತು ಸ್ಥಿತಿಯನ್ನ ವಿವರಿಸಿ ಆ ಮೂಲಕ ಬರ ಪರಿಹಾರವನ್ನ ಕೇಂದ್ರದಿಂದ ಕೇಳಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಈ ನಿಟ್ಟಿನಲ್ಲೇ ಈಗ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಜೊತೆಯಾಗಿ ಹೋಗ್ತೀವಿ, ಡೆಲ್ಲಿಗೆ ಹೋಗಿ ಸಂಸದರನ್ನ ಭೇಟಿ ಆಗ್ತೀವಿ, ಕೇಂದ್ರ ಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೆ ರಾಜ್ಯದಲ್ಲಿರುವಂತಹ ಗಂಭೀರ ಬರ ಪರಿಸ್ಥಿತಿಯನ್ನ ವಿವರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. About 7-8 ministers will be attending Delhi. We want to present various issues connected to the state. I hope all of them will work in the interest of the state. We are having a great difficult times on this drought situation, and we have to see that at least at this point of time, the central government will help all of us. So I have to brief all my parliament members. Then I'll meet all party leaders also in Bangalore. At Delhi, about 7-8 ministers will be attending Delhi. We want to present various issues connected to the state. I hope all of them will work in the interest of the state. We are having a great difficult times on this drought situation, and ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು 3 ಜನ ನಾಯಕರು ಪಟ್ಟಿಯನ್ನ ಕೈಯಲ್ಲಿ ಹಿಡ್ಕೊಂಡು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಬಹುತೇಕ ಎಲ್ಲವೂ ಫೈನಲ್ ಆಗತ್ತಾ? ಖಾಲಿ ಕೈಯಲ್ಲಿ ಬರ್ತಾರಾ ಅಥವಾ ಒಂದು ಕ್ಲಾರಿಟಿಯೊಂದಿಗೆ ಬರ್ತಾರಾ? ಸದ್ಯಕ್ಕೆ ಇವತ್ತೆಲ್ಲರೂ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ತಮ್ಮ ಹತ್ರ ಏನಿದೆ ಮಾಹಿತಿ? ರಂಜಿತ್, ಇವತ್ತು ಸಂಜೆ ಹೋಗ್ತಾರೆ, ಅದು ರಾತ್ರಿಯಲ್ಲಿ ವಾಸ್ತವವನ್ನು ಹುಡ್ತಾರೆ. ಇವತ್ತು ಯಾವುದೇ ಚರ್ಚೆಗಳು ಬಹುತೇಕ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಹೋಗೋಕೆ ತಡ ಆಗತ್ತೆ. ರಾತ್ರಿ ಆಗಿರೋ ಕಾರಣಕ್ಕಾಗಿ ಬೆಳಿಗ್ಗೆ ಸಂಸತ್ ಅಧಿವೇಶನ ಇರೋದ್ರಿಂದ ಸಂಸತ್ ಅಧಿವೇಶನದ ತಯಾರಿಯಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ. ಯಾಕಂದ್ರೆ ಇಬ್ರು ಕೂಡ ಉಭಯ ಸದನಗಳ ವಿಪಕ್ಷ ನಾಯಕರು. ಆದ್ರಿಂದ ನಾಳೆ ಈಗಾಗಲೇ ನೀಟ್ ಪರೀಕ್ಷೆ ವಿಚಾರವಾಗಿ ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿದ್ದಾರೆ. ಅದನ್ನ ಸಂಸತ್ತಿನಲ್ಲಿ ಒಂದು ಆಗ್ರಹವನ್ನು ಮಾಡಿ ಸಮಗ್ರ ತನಿಖೆಗೆ ಆಗ್ರಹಿಸಕ್ಕೆ ಕಾಂಗ್ರೆಸ್ ಒಂದಷ್ಟು ಹೋರಾಟವನ್ನ ನಾಳೆ ರೂಪಿಸ್ತಾ ಇದೆ. ಆದ್ರಿಂದ ನಾಳೆ ಸಮಯ ಕೊಡ್ತಾರ ರಾಜ್ಯದ ಕ್ಯಾಬಿನೆಟ್ ಚರ್ಚೆಗೆ ಅನ್ನುವಂಥದ್ದು ಈಗ ಇರತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ 2 ಬಾರಿ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಒಂದು ಹಂತದ ಚರ್ಚೆಗಳಾಗಿದ್ದಾವೆ, ಆದ್ರೆ ಫೈನಲ್ ಅನ್ನುವಂಥದ್ದು ಆಗಿಲ್ಲ. ಆದ್ರೆ ಅಂತಿಮವಾದಂತಹ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ರಾಜ್ಯದ ನಾಯಕರು. ಅದು ಹೈಕಮಾಂಡ್ ಬುಲಾವ್ ಮೇರೆಗೆ. ಆದ್ರೆ ಎಷ್ಟರ ಮಟ್ಟಿಗೆ ಸಮಯ ಕೊಡುತ್ತೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ನಾಳೆ ಬಹಳ ಪ್ರಮುಖವಾಗಿ ರಾಜ್ಯದ ಸಮಸ್ಯೆಗಳ ವಿಚಾರವಾಗಿ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕರ್ನಾಟಕ ಭವನದಲ್ಲಿ ಸಂಜೆ 7 ಗಂಟೆಗೆ ಆರಂಭ ಆಗುತ್ತೆ. ಆ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆಗಳನ್ನ ಮಾಡೋಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಾಳೆಗೆ ಸಿದ್ದರಾಮಯ್ಯ ಅವರು ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಸಿಎಂ ಅವರನ್ನ ಕೂಡ್ಕೊಂಡು ದೆಹಲಿ ಮಟ್ಟದಲ್ಲಿ ಒಂದಷ್ಟು ಚರ್ಚೆ ಅಂತೂ ಖಂಡಿತವಾಗಿ ಆಗೇ ಆಗುತ್ತೆ. ಆದ್ರೆ ಪಟ್ಟಿ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಗಂಭೀರವಾದಂತಹ ಮೀಟಿಂಗ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ನಾಳೆ ಸಂಜೆಯ ಬಳಿಕ ಏನಾದ್ರೂ ಒಂದು ಅವಕಾಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದೇ ಆದಲ್ಲಿ ಒಂದು ಮಹತ್ತರವಾದಂತಹ ಚರ್ಚೆ ಆಗಬಹುದು ಮತ್ತು ಕ್ಯಾಬಿನೆಟ್ಗೆ ಒಂದು ಫೈನಲ್ ಸ್ವರೂಪ ಸಿಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಅದರದೇ ಆದಂತಹ ಒಂದು ಮಾನದಂಡಗಳನ್ನ ಅನುಸರಿಸ್ತಾ ಇದೆ. ಅದಕ್ಕೆ ರಾಜ್ಯ ನಾಯಕರು ಒಪ್ತಾ ಇಲ್ಲ ಅನ್ನುವಂಥದ್ದು. ಈಗ ರಾಜ್ಯ ನಾಯಕರು ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಬೆಂಡಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಇಬ್ಬರು ಕೂಡ ಸಮಗ್ರವಾಗಿ ಚರ್ಚಿಸಿ ಒಂದು ಪಟ್ಟಿಯನ್ನು ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಒಂದು ಕೊನೆಯ ಹಂತದ ಅಭಿಪ್ರಾಯವನ್ನ ರಾಜ್ಯ ನಾಯಕರಿಂದ ಸಂಗ್ರಹ ಮಾಡಿ ಅಂತಿಮವಾದಂತಹ 20 ಸಚಿವರ ಪಟ್ಟಿಯನ್ನ ಕೈರು ಮಾಡುವಲ್ಲಿ ನಾಳೆ ಬಹುತೇಕವಾಗಿ ಯಶಸ್ವಿ ಆದಿದ್ದೇ ಆದಲ್ಲಿ ಬುಧವಾರ ಗುರುವಾರ ಅಷ್ಟೊತ್ತಿಗೆ ಕ್ಯಾಬಿನೆಟ್ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ರಂಜಿತ್. ಓಕೆ ಬಸವರಾಜು, ನಾವು ಗಮನಿಸ್ತಾ ಹೋದಂಗೆ ರಾಜ್ಯದಲ್ಲಿ ಭೀಕರವಾದ ಬರಗಾಲದ ಪರಿಸ್ಥಿತಿ ಎದುರಾಗಿದೆ.
ಮುಖ್ಯಮಂತ್ರಿಗಳು ಕೂಡ ಈ ಸಂಬಂಧ ಕೇಂದ್ರ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರು ಹೋಗ್ತಾರೆ? ಸದ್ಯ ಬರದ ಕುರಿತಾಗಿ ಕೇಂದ್ರದ ಜೊತೆಗೆ ಏನು ಚರ್ಚೆಗಳು, ಜೊತೆಗೆ ಇದೆಲ್ಲವೂ ಕೂಡ ಎಷ್ಟು ತುರ್ತು ಅಗತ್ಯ ಇದೆ ಅನ್ನೋದು ಈ ಹೊತ್ತಿಗೆ ಬಸವರಾಜ್. ಕೇಂದ್ರದಿಂದ ಬರ ಪರಿಹಾರವನ್ನ ಸಿಗಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬರ ಇದೆ. 187 ತಾಲೂಕುಗಳಲ್ಲಿ ಕಡಿಮೆ ಮಳೆ ಆಗಿದೆ ಅನ್ನುವಂಥದ್ದು ರಾಜ್ಯದಿಂದ ಸಿಕ್ಕಿರತಕ್ಕಂಥ ಅಧಿಕೃತ ಮಾಹಿತಿ. ಇದನ್ನ ಕೇಂದ್ರಕ್ಕೆ ಪತ್ರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಬರೆದಿದ್ದಾರೆ. ಆದ್ರೆ ಇನ್ನು ಆ ಪತ್ರವನ್ನು ಪರಿಗಣಿಸಿ ಮಧ್ಯಂತರ ಒಂದು ಪರಿಹಾರವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಅದನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದು. ಹಾಗಾಗಿ ಕೇಂದ್ರದ ಮೇಲೆ ಒತ್ತಡ ಹೇರಬೇಕು ಅನ್ನೋದಾದ್ರೆ ಸಂಸದರ ಮೂಲಕ ಒಂದು ಸಂಸತ್ತಿನಲ್ಲಿ ಒಂದು ಒತ್ತಡವನ್ನು ಹೇರಬೇಕಾಗಿದೆ. ರಾಜ್ಯದ ಪರಿಸ್ಥಿತಿ ಹೀಗಿದೆ, ನಮಗೆ ಆದಷ್ಟು ಬೇಗ ಪರಿಹಾರಗಳನ್ನು ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ನೆಲದ ಸಮಸ್ಯೆಗಳಿದಾವೆ. ಕಾವೇರಿ ವಿಚಾರವಾಗಿ ಈಗಾಗಲೇ ತಮಿಳುನಾಡು ನಿಲುವಳಿನ ಸೂಚಿಸಿ ಚರ್ಚೆಯನ್ನು ಮಾಡಿ ಒಂದಷ್ಟು ಗದ್ದಲವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಆಗಬಾರದು ಅನ್ನುವಂಥದ್ದು ಒಂದು. ಜೊತೆಗೆ ಕಾವೇರಿ ನೀರು ನಮಗೆ ಬಂದಿಲ್ಲ ಸಮರ್ಪಕವಾಗಿ, ಅದನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂಥದ್ದು ಇನ್ನೊಂದು ಅವರ ಆಗ್ರಹ. ಹಾಗಾಗಿ ರಾಜ್ಯದ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋದಾದ್ರೆ ಸರ್ಕಾರವೇ ಸಂಸದರಿಗೆ ಪಕ್ಷಾತೀತವಾಗಿ ಮನವಿ ಮಾಡಬೇಕಾಗುತ್ತೆ, ರಾಜ್ಯಸಭೆ ಮತ್ತು ಲೋಕಸಭೆ ಇಬ್ಬರು ಸಂಸದರಿಗೆ. ಹಾಗಾಗಿ ಅವರಿಗೆ ಒಂದು ಸಭೆಯ ಒಂದು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುತ್ತೆ. ಆ ನಂತರ ಕೇಂದ್ರ ಸರ್ಕಾರದ ಮೇಲೆ ಸಂಸದರು ಸಂಸತ್ತಿನ ಮೂಲಕ ಮತ್ತು ಮಂತ್ರಿಗಳನ್ನ ಭೇಟಿ ಮಾಡಿ, ಜೊತೆಗೆ ಸಿಎಂ ಕೂಡ ರಾಜ್ಯದ ಮಂತ್ರಿಗಳನ್ನ ಕರ್ಕೊಂಡು ಹೋಗಿರ್ತಾರೆ. ಆಯಾ ಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಒತ್ತಡವನ್ನು ಹೇರಿ ರಾಜ್ಯಕ್ಕೆ ಪ್ರಮುಖವಾಗಿ ಬರಬೇಕಾಗಿರ್ತಕ್ಕಂಥದ್ದು ಈಗ ಪರಿಹಾರಗಳು, ರೈತರಿಗೆ ಕೊಡ್ತಕ್ಕಂಥ ಪರಿಹಾರಗಳಾಗಬಹುದು, ಮಧ್ಯಂತರ ಪರಿಹಾರಗಳಾಗಬಹುದು, ಮತ್ತೆ ಕುಡಿಯ ನೀರಿನ ಸಮಸ್ಯೆಗೆ ನೀಗಿಸೋಕೆ ಅದಕ್ಕೆ ಅನುದಾನ ಆಗಬಹುದು. ಈ ತರಹದ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗಿದ್ರೆ ಕೇಂದ್ರ ನಾಯಕರನ್ನ, ಕೇಂದ್ರ ಸಚಿವರನ್ನ ಭೇಟಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.